ಬೆಂಗಳೂರಿನಲ್ಲಿ ಆರಂಭದ ಮಳೆ ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ನಾಗರಬಾವಿಯಲ್ಲಿ ನಿನ್ನೆ ಸುರಿದಂಥ ಭಾರೀ ಮಳೆಗೆ ಮರದ ಕೊಂಬೆಯೊಂದು ಕಾರಿನ ಮೇಲೆ ಬಿದ್ದು ಸಂಪೂರ್ಣವಾಗಿ ಕಾರು ನುಜ್ಜುಗುಜ್ಜಾಗಿರುವಂಥ ಘಟನೆ ನಡೆದಿದೆ. ಮಳೆಯ ಅವಾಂತರ ಬೆಂಗಳೂರಿನಲ್ಲಿ ಹೆಂಗಿದೆ ಅಂತ ಹೇಳಿದರೆ, ನಾಗರಬಾವಿಯಲ್ಲಿ ಕಾರಿನ ಮೇಲೆ ಮರದ ಕೊಂಬೆ ಬಿದ್ದು ಕಾರು ನುಜ್ಜುಗುಜ್ಜಾಗಿದೆ. ಮಾನಸ ನಗರದಲ್ಲಿ ಕಾರಿನ ಮೇಲೆ ಮರದ ಕೊಂಬೆ ಬಿದ್ದಿದೆ. ಮರ ತೆರವನ್ನು ಮಾಡ್ತಾ ಇದ್ದಾರೆ ಪೌರ ಕಾರ್ಮಿಕರು. ನಿನ್ನೆ ರಾತ್ರಿ ಮಳೆ ಬಂದಿದೆ. ಈ ಮಳೆಯಿಂದಾಗಿ ಕೆಲ ಕಡೆಗಳಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಬೆಂಗಳೂರಿನಲ್ಲಿ ಆರಂಭದ ಮಳೆ ಇದು ಒಂದಾದ್ರ ಮೇಲೆ ಒಂದು ಅವಾಂತರವನ್ನು ಉಂಟು ಮಾಡ್ತಾನೆ ಇದೆ. ನಾಗರಬಾವಿಯಲ್ಲಿ ಮರದ ಕೊಂಬೆ ಏನಿದೆಯಲ್ಲ, ಇದು ಕಾರಿನ ಮೇಲೆ ಬಿದ್ದಿದ್ದರಿಂದಾಗಿ ಕಾರು ನೋಡಿ, ಕಾರಿನ ಮೇಲ್ ಎಲ್ಲವೂ ಕೂಡ ಅದು ಪುಡಿಯಾಗಿರೋದು, ಗ್ಲಾಸ್ ಎಲ್ಲ ಒಡೆದೋಗಿದೆ. ನಾಗರಬಾವಿಯಲ್ಲಿ ಆಗಿರುವಂಥ ಘಟನೆ ಇದು. ಮಾನಸ ನಗರದಲ್ಲಿ ಆಗಿರೋ ಘಟನೆ. ಪೌರ ಕಾರ್ಮಿಕರು ಈಗ ಆ ಮರವನ್ನು ತೆರವು ಮಾಡ್ತಾ ಇದ್ದಾರೆ. ನಿನ್ನೆ ಸುರಿದಿರುವ ಮಳೆಗೆ ಆಗಿರುವಂಥ ಅವಾಂತರ ಇದು ಬೆಂಗಳೂರಿನಲ್ಲಿ. ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ಸವಿತಾ ಈಗ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸವಿತಾ, ನಿನ್ನೆ ರಾತ್ರಿ ಸುರಿದ ಮಳೆಗಾಗಿರುವಂಥ ಅವಾಂತರವೇ ಇದು. ಬೇರೆ ಆ ಕಡೆ ಇನ್ನೇನಾಗಿದೆ? ಯಾರಿಗಾದರೂ ಹಾನಿಯಾಗಿದ್ದು ಆ ಥರದ್ದೇನಾದರೂ ಕಂಡು ಬಂದಿದೆಯಾ ಆ ಭಾಗದಲ್ಲಿ? ರಂಜಿತ್, ಪ್ರಮುಖವಾಗಿ ಇಷ್ಟು ದಿನ ಬೆಂಗಳೂರಿನ ಜನರು ಬಿಸಿಲಿನ ಬೇಗೆಗೆ ಬೆಂಡಾಗಿದ್ರು. ಸೊ ಮಳೆ ಬಂದರೆ ಸಾಕಪ್ಪ ತನ್ಗಿರಬಹುದಂತ ಅಂದ್ಕೊಂಡಿದ್ರು. ಬಹುತೇಕ ನಗರದಲ್ಲಿ ಮಳೆ ಆರಂಭ ಆಗಿದೆ. ಸೊ ಸಣ್ಣದೊಂದು ಮಳೆ ಬಂದ್ರೂ ಒಂದಿಷ್ಟು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಾಕಷ್ಟು ಹಾನಿ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಮೈಸೂರು ರಸ್ತೆಯಲ್ಲಿರುವಂತಹ ಪ್ರಮುಖ ಆ ರಸ್ತೆ ನಿನ್ನೆ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಇನ್ನು RR ನಗರ, ನಾಗರಬಾವಿ ಈ ಭಾಗದಲ್ಲಿಯೂ ಕೂಡ ಸಾಕಷ್ಟು ಮಳೆ ಆಗಿದೆ. ಪ್ರಮುಖವಾಗಿ ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ಪಾಲಿಕೆ ಮಾನ್ಸೂನ್ ಪೂರ್ವವಾಗಿ ನಾವು ತಯಾರಿ ಮಾಡ್ಕೊಂಡಿದ್ವಿ ಅಂತ ಮೊನ್ನೆ ಅಷ್ಟೇ ಹೇಳಿದ್ರು, ಯಾವುದೇ ಹಾನಿ ಆಗಲ್ಲ. ಆದ್ರೂ ಒಂದೊಮ್ಮೆ ನಾವು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎಚ್ಚೆತ್ಕೊಂಡಿದ್ದೀವಿ. ಈ ಹಿಂದೆ ಆದಂತಹ ಹಾನಿಗಳು ಮತ್ತೆ ಮರುಕಳಿಸಲ್ಲ ಅಂತ. ಪ್ರಮುಖವಾಗಿ ಮರಗಳ ಸೆನ್ಸಾರ್ ಮಾಡ್ತೀವಿ ಅಂತ ಈಗ ಇತ್ತೀಚೆಗೆ 2-3 ಮಳೆ ಆಯಿತು. ಗಾಳಿ ಸಹಿತ ಮಳೆಗೆ ಸಾಕಷ್ಟು ಮರಗಳು ಧರೆಗುರುಳಿದ್ದಾವೆ, ರೆಂಬೆ ಕೊಂಬೆಗಳು ಬಿದ್ದಿದ್ದಾವೆ. ಸೊ ಮರಗಳ ಸೆನ್ಸಾರ್ ಎಲ್ಲಿಗೆ ಬಂತು ಅನ್ನೋ ಪ್ರಶ್ನೆ ಒಂದು ಕಡೆ ಆದರೆ, ಸಣ್ಣದೊಂದು ಗಾಳಿ ಸಹಿತ ಮಳೆಗೆ ಅಲ್ಲಲ್ಲಿ ನಗರದಲ್ಲಿ ಮರಗಳು ಉರುಳಿ ಅವಾಂತರಗಳಾಗ್ತಾ ಇದ್ದಾವೆ. ಸೊ ಬೆನ್ನು ಮೂಳೆ ಮುರ್ಕೊಂಡಂತಹ ಪ್ರಕರಣ ಮೊನ್ನೆ ಮಳೆಗೆ ನಾವು ನೋಡಿದ್ವಿ. ಇಂದು ಕೂಡ ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ನಗರದಲ್ಲಿ ಸಾಕಷ್ಟು ಮರಗಳು ಬಿದ್ದಿದ್ದಾವೆ. ಕಾರ್ ಮೇಲಾಯಿತು, ರಸ್ತೆ ಸಂಪೂರ್ಣವಾಗಿ ಬ್ಲಾಕ್ ಆಗುವಂಥದ್ದಾಯಿತು. ಇಂಥವೆಲ್ಲವೂ ಆಗಿದ್ದಾವೆ. ಇನ್ನು ಅರಣ್ಯ ಇಲಾಖೆ ಮತ್ತು ಪಾಲಿಕೆಗೆ ಕಾಲ್ ಮಾಡಿದರೆ ಸಾಕಷ್ಟು ಮರಗಳು ಬಿದ್ದಿದ್ದಾವೆ, ತೆರವು ಮಾಡಬೇಕು, ನಾವು ಬರ್ತೀವಿ, ಅಲ್ಲೇ ಇರಲಿ ಅನ್ನೋ ಮಾತುಗಳನ್ನು ಸಹ ಹೇಳ್ತಾ ಇದ್ದಾರೆ. 2-3 ದಿನ ಕರೆದಿದ್ರು ಮರ ತೆರವು ಮಾಡುವಂತಹ ಕಾರ್ಯಕ್ಕೆ ಪಾಲಿಕೆ ಮುಂದಾಗ್ತಿಲ್ಲ. ಇನ್ನು ನಿನ್ನೆ ಬಿದ್ದಂತಹ ಮಾನಸ ನಗರದಲ್ಲಿ ಕಾರ್ ಮೇಲೆ ಬಿದ್ದಂತಹ ಮರ ಅರ್ಧ ವಾಲ್ ಇದೆ. ಸಂಪೂರ್ಣವಾಗಿ ಬಿದ್ದರೆ ಮನೆಗೆ ಜೊತೆಗೆ ಕಾರಿಗೂ ಇನ್ನಷ್ಟು ಹಾನಿಯಾಗುವಂತಹ ಸಾಧ್ಯತೆ ಇದೆ.